ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ನಾನು ನನ್ನ ಇಂದಿನ ವೀಡಿಯೋಗಳಲ್ಲಿ ಒಂದರಲ್ಲಿ ತಂಜಾವೂರಿನ ಬೃಹದೇಶ್ವರ ಟೆಂಪಲ್ ಬಗ್ಗೆ ನಿಮಗೆ ಹೇಳಿದ್ದೆ. ಅದ್ರ ಬಗ್ಗೆ ಹೇಗೆ ಅದು 9 ಟನ್ ಹೇಗೆ ಅದು ಗೋಪುರ ಒತ್ತಿ ನಿಂತಿದೆ, ನಮ್ಮ ಆರ್ಕಿಟೆಕ್ಚರ್ ಯಾವ ರೀತಿ ಮಾರ್ವಲೆಸ್ ಆಗಿತ್ತು ಅದನ್ನೆಲ್ಲ ನಿಮಗೆ ಮಾಹಿತಿ ಕೊಡ್ತಾ ಹೋಗಿದ್ದೆ. ಸೊ ಅದೇ ತಂಜಾವೂರಲ್ಲಿ ಮತ್ತೆ ಇನ್ನೊಂದು ಪ್ಲೇಸ್ ಏನಿದೆ ಅಂದರೆ ಅದು ತಂಜಾವೂರಿನ ರಾಯಲ್ ಪ್ಯಾಲೇಸ್ ಆ್ಯಂಡ್ ಆರ್ಟ್ ಗ್ಯಾಲರಿ ಅಂತ ಕರೀತಾರೆ. ಇದು ಈ ನಾಯಕರ ಕಾಲದಲ್ಲಿ 16ನೇ ಶತಮಾನದಲ್ಲಿ ಕಟ್ತಾ ಇದ್ರು ಈ ಅರಮನೆ ಆಗಲಿ ಇದನ್ನೆಲ್ಲ. ಅದನ್ನ ಮರಾಠರು ಬಂದಮೇಲೆ ಮರಾಠರು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ದರ್ಬಾರ್ ಹಾಲು ಅದನ್ನೆಲ್ಲ ಕಟ್ಟಿದ್ದಾರೆ. ಈ ರೀತಿ ಹೋಗ್ತಾ ಹೋದರೆ ಅದು ಒಂಥರ ಈ ದ್ರಾವಿಡಿಯನ್ನು ನಾಯಕರು ಮರಾಠ ಈ 3 ಜನ ಸೇರಿಕೊಂಡು ಮಾಡಿರೋದ್ರಿಂದ ಒಂದು ಸ್ವಲ್ಪ ಕಟ್ಟಿರೋದ್ರಿಂದ ಅದೆಲ್ಲ ರೀತಿಯ ಒಂದು ಮಿಕ್ಸ್ಚರ್ ಆರ್ಕಿಟೆಕ್ಚರಲ್ಲಿದೆ. ಈ ಎಂಟೈರ್ ಜಾಗದಲ್ಲಿ ಏನೇನಿದೆಪ್ಪ ಅಂದರೆ ಒಂದು ರಾಯಲ್ ಪ್ಯಾಲೇಸ್ ಇದೆ, ಹಳೆ ಕಾಲದ್ದು ಒಂದು ಸ್ವಲ್ಪ ದರ್ಬಾರ್ ಹಾಲ್ ಆಗಲಿ ಅಥವಾ ಸಂಗೀತ ಮಹಲ್ ಆಗಲಿ ಅದೆಲ್ಲ ಸೇರಿಕೊಂಡಿದೆ. ಅದಾದಮೇಲೆ ಒಂದು ಸರಸ್ವತಿ ಮಹಲ್ ಲೈಬ್ರರಿ ಅಂತ ಒಂದು ಕೂಡ ಮಾಡಿದ್ದಾರೆ. ಆ ಲೈಬ್ರರಿ ಒಳಗಡೆ ನಿಮಗೆ ಎಲ್ಲ ರೀತಿಯಾದ ಹಳೆ ಕಾಲದ ಪುಸ್ತಕಗಳು ಅಥವಾ ಆ ಗ್ರಂಥಗಳು, ತಾಳೆ ಗರಿದು ಏನೇನಿದೆ ಅದರದ್ದು ಬಗ್ಗೆ ಎಲ್ಲ ಮಾಹಿತಿಗಳು ಅದೆಲ್ಲ ಇದೆ. ಅದರ ಜೊತೆಗೆ ರಾಜರಾಜ ಚೋಳ ಆರ್ಟ್ ಗ್ಯಾಲರಿ ಕೂಡ ಇದೆ. ಅದರೊಳಗಡೆ ಎಲ್ಲ ಥರದ್ದು ಈ ಚೋಳ ಬ್ರಾನ್ಸ್ ಕಲ್ಚರ್ಸ್ಗಳಾಗಲಿ, ಅವ್ರು ಯೂಸ್ ಮಾಡ್ತಿದ್ದ ಪಾತ್ರೆ ಪಗಡೆಗಳಾಗಲಿ ಅಥವಾ ಒಂದು ಸ್ಟೋನ್ ಏಜ್ ಇಂದ ಏನಿದೆ ಅದರೆಲ್ಲ ಮಾಹಿತಿಗಳನ್ನ ಇಟ್ಟು ಹೋಗ್ತಾರೆ. ಪೇಂಟಿಂಗ್ ಆಗಲಿ ಈ ಥರದ್ದೆಲ್ಲ ಹಿಸ್ಟ್ರಿ ಬಗ್ಗೆ, ಒಂದು ಹಿಸ್ಟಾರಿಕಲ್ ಕಾಯಿನ್ಸ್ ಬಗ್ಗೆ ಈ ಥರದ್ದೆಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾರೆ. ಇದೆಲ್ಲ ಒಂದು ಮಿಶ್ರಿತವಾಗಿ ಆ ಎಂಟೈರ್ ಆರ್ಟ್ ಗ್ಯಾಲರಿಲಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಎಲ್ಲಪ್ಪ ಬರುತ್ತೆ ಅಂತ ಅಂದರೆ ಇದು ತಂಜಾವೂರಿನಲ್ಲಿ ಬರುತ್ತೆ. ಇದು ಬೆಂಗಳೂರಿಂದ 376 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿನ ಡ್ರೈವ್ ಮಾಡ್ಕೊಂಡು ಹೋದರೆ ಸ್ವಲ್ಪ ನಮ್ಮ ನಾರ್ತ್ ಕರ್ನಾಟಕ ಭಾಗಕ್ಕೆಲ್ಲ ಸ್ವಲ್ಪ ದೂರ ಆಗುತ್ತೆ. ಬಟ್ ಆದ್ರೂ ಹೋಗಿ ನೀವು ತಮಿಳ್ನಾಡು ಟ್ರಿಪ್ ಹೋದಾಗ ಕುಂಭಕೋಣಮ್ಮು, ತಂಜಾವೂರು ಅದೆಲ್ಲ ಸುತ್ತಮುತ್ತ ಅಲ್ಲಿ ಹೋಗ್ತಿರಲ್ಲ, ಅವಾಗ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಇದು ಯೂಶ್ವಲಿ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ, ಆಗ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ತೆಗೆದಿರುತ್ತೆ. ಇದು ಒಂದು ಮಕ್ಕಳಿಗೆಲ್ಲ ಒಂದು 30 ರೂಪಾಯಿ ಟಿಕೆಟ್ ತಗೋತಾರೆ, ದೊಡ್ಡವರಿಗೆಲ್ಲ 50 ರೂಪಾಯಿ ಟಿಕೆಟ್ ಇರುತ್ತೆ. ಸೊ ಆಮೇಲೆ ಏನಾದ್ರು ಒಳಗಡೆ ನೀವು ಕ್ಯಾಮ್ರಾ ತೊಗೊಂಡು ಹೋಗಬೇಕು ಆ ಥರದ್ದೆಲ್ಲ ಇದ್ದರೆ ಅಲ್ಲಿ ಫೋಟೋ ಎಲ್ಲ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಒಂದಿಷ್ಟು ವೀಡಿಯೋ ಚಾರ್ಜಸ್ ಅಥವಾ ಕ್ಯಾಮ್ರಾ ಚಾರ್ಜಸ್ ಅಂತೆಲ್ಲ ಮಾಡ್ತಾ ಹೋಗ್ತಾರೆ. ಆಮೇಲೆ ಬುಧವಾರ ಇಲ್ಲಿ ಹಾಲಿಡೇಸ್ ಇರುತ್ತೆ, ಅದು ಎಲ್ಲ ಮೇಂಟೆನೆನ್ಸ್ ಮಾಡಲಿಕ್ಕೆ. ಸೊ ನೀವು ಅಲ್ಲಿ ಒಳಗಡೆ ಹೋಗ್ತಾ ಹೋದಾಗ ನೀವು ಸ್ಟಾರ್ಟಿಂಗಲ್ಲೇ ಒಂದು ಏನಂತಾರೆ ಒಂದು ಗಾರ್ಡನ್ ನೋಡ್ತೀರಾ. ಗಾರ್ಡನ್ನಿಂದ ಒಳಗಡೆ ಮುಂದೆ ಹೋದರೆ ನಿಮಗೆ ಈ ಕಲೆದು ಏನಂತಾರೆ ಈ ಕೆತ್ತನೆಗಳು ಮಾಡಿರ್ತಾರಲ್ಲ, ಒಂದು ಶಿಲ್ಪಕಲೆದು ಕೆತ್ತನೆಗಳು ನಮ್ಮ ಬೇಲೂರು ಹಳೆಬೀಡಲ್ಲೆಲ್ಲ ಹೇಗೆ ನಿಲ್ಲಿಸಿದ್ದಾರೆ ಆ ಥರದ ಕೆಲವನ್ನ ಮಾಡಿ ಇಡೋಕ್ಕಾಗ್ದಲೇ ಇರೋಂಥದ್ದು ಒಂದು ಕೆತ್ತನೆಗಳದ್ದು ಕಲ್ಲಿನ ಕೆತ್ತನೆಗಳದ್ದೆಲ್ಲ ಇಟ್ಟಿದ್ದಾರೆ. ಅದು ಮುಗಿಸ್ಕೊಂಡು ಹಂಗೆ ನೀವು ಅದನ್ನೆಲ್ಲ ನೋಡಿಕೊಂಡು ಮುಂದ್ಗಡೆ ಹೋದರೆ ನಿಮಗೆ ದರ್ಬಾರ್ ಹಾಲ್ ಸಿಗುತ್ತೆ. ಸೊ ದರ್ಬಾರ್ ಹಾಲಲ್ಲಿ ನೀವು ರಾಜರಾಜ ಚೋಳ ಅವ್ರದ್ದಾಗಲಿ ಅಥವಾ ಈ ತಂಜಾವೂರಿಂದ ಟೆಂಪಲ್ದಾಗಲಿ, ಬೃಹದೇಶ್ವರ ಟೆಂಪಲ್ ಆಗಲಿ ಆರ್ಕಿಟೆಕ್ಚರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾ ಹೋಗ್ತಾರೆ. ಆಮೇಲೆ ಮೇಯ್ನ್ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಅದೇ ಒಳಗಡೆ ಹೋಗ್ತಾ ಹೋದರೆ ಇನ್ನೊಂದು ರೂಮ್ ಸಿಗುತ್ತೆ. ಆ ರೂಮ್ ಒಳಗಡೆ ಈ ನಟರಾಜದ್ದು ಕೆತ್ತನೆಗಳ ಬಗ್ಗೆ ಎಲ್ಲ ಒಂದು ಮಾಹಿತಿಗಳನ್ನ ನೀಡಿದ್ದಾರೆ. ಆಮೇಲೆ ಯಾವ ವರ್ಷದಲ್ಲಿ ಅದಾಗಿತ್ತು ಒಂಥರ ಬ್ರಾನ್ಸಿಂದ, ಎಕ್ಸ್ಪೆಷಲಿ ಬ್ರಾನ್ಸಲ್ಲಿ ಸ್ಕಲ್ಪ್ಚರ್ಗಳು ಮಾಡಿದ್ದಾರೆ. ಅದು 9ನೇ ಶತಮಾನದಿಂದ 19ನೇ ಶತಮಾನ ಒಳಗಡೆ ಇರೋವಂಥದ್ದೆಲ್ಲ ಹಿಂದೂ ದೇವತೆಗಳದ್ದಾಗಲಿ ಸೈನ್ಸ್ಗಳದ್ದಾಗಲಿ ಇದೆಲ್ಲ ಇಡ್ತಾ ಹೋಗಿದ್ದಾರೆ. ಆಮೇಲೆ ಸ್ಟೋನ್ ಕಲ್ಚರ್ಸು ಕೂಡ ಅದ್ರ ಬಗ್ಗೆ ಇದೆ. ವಿಜಯನಗರಗಳ ಅಥವಾ ನಾಯಕರು ಈ ಥರದ್ದೆಲ್ಲ ವಿಜಯನಗರದ್ದೆಲ್ಲ ಸಾಮ್ರಾಜ್ಯದ್ದೆಲ್ಲ ಅಲ್ಲೆಲ್ಲ ಇದೆ. ಅದರ ಜೊತೆಗೆ ಈ ಕಾಯಿನ್ಸ್ಗಳು ತುಂಬ ವರ್ಷದ ಹಳೆಯರಿಂದ ಹಿಡಿದು 300 BC ಏನಂತಾರೆ ಬಿಫೋರ್ ಕ್ರೈಸ್ಟ್, ಅದು ಅಲ್ಲಿಂದ ಬಂದ್ಬಿಟ್ಟು ಕಾಯಿನ್ಗಳು ಅದೆಲ್ಲ ಇದೆ. ಅದ್ರ ಜೊತೆಗೆ ಪೇಂಟಿಂಗು ಇದೆಲ್ಲ ಮಾಹಿತಿ ನೀಡ್ತಾ ಹೋಗ್ತಾರೆ. ನೀವು ಇಲ್ಲದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋದರೆ ನಿಮಗೆ ಅವರಿಗೆಲ್ಲ ಈ ನಮ್ಮ ಹಿಂದಿನ ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತಾ ಹೋಗ್ಬೋದು. ಅಲ್ಲಿ ಇಂಗ್ಲೀಷಲ್ಲಿ ಕೂಡ ಬರ್ತಿದ್ದಾರೆ, ತಮಿಳಲ್ಲಿ ಬರ್ತಿದ್ದಾರೆ. ಸೊ ಹಂಗಾಗಿ ನಿಮಗೆ ತಮಿಳ್ ಬರ್ತಾ ಇದ್ದವರು ಇಂಗ್ಲೀಷಲ್ಲಿ ಓದ್ಕೋಬೋದು. ಸೊ ಹಾಗಾಗಿ ಇದೊಂದು ಎಂಟೈರ್ ಒಂದು ಏನಂತಾರೆ ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಅವ್ರಿಗೊಂದು ಮಾಹಿತಿ ನೀಡೋಂಥ ಒಂದು ಗ್ಯಾಲರಿ ಅಥವಾ ಮ್ಯೂಸಿಯಂ ಆಗಿರುತ್ತೆ. ಹಾಗೆ ನೀವು ಮುಂದೆ ಮುಗಿಸ್ಕೋತಾ ಹೋದರೆ ಅವ್ರದ್ದು ಒಂದು ದರ್ಬಾರ್ ಹಾಲ್ ಸಿಗುತ್ತೆ. ಸೊ ಅದು 2 ರೀತಿಯ ದರ್ಬಾರ್ ಹಾಲ್ ಇದೆ. ಒಂದು ಮರಾಠರು ಕಟ್ಟಿರೋದು ಒಂದು ದರ್ಬಾರ್ ಹಾಲ್ ಇದೆ, ಅದೊಂದು ಸ್ವಲ್ಪ ಲೇಟೆಸ್ಟ್ ಆಗಿದೆ, ಆಮೇಲೆ ಕಲರ್ಫುಲ್ ಆಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಹಳೇ ಈ ಚೋಳ ಕಾಲದಲ್ಲಿ ಏನು ಕಟ್ಟಿದ್ರು ಅದೊಂದು ದರ್ಬಾರ್ ಹಾಲ್ ಇದೆ. ಅಲ್ಲಿಗೆ ಹೋದರೆ ನಿಮಗೆ ಸ್ವಲ್ಪ ಇದನ್ನೆಲ್ಲ ಇವು ಬಳಸ್ತಿದ್ದ ವಸ್ತುಗಳಾಗಲಿ ಅದನ್ನೆಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಹೇಗೆ ಸುರಂಗ ಮಾರ್ಗ ಎಲ್ಲ ಇತ್ತು, ಅವ್ರಿಗೆ ಏನಾದ್ರು ಈಸಿಯಾಗಿ ಎಸ್ಕೇಪ್ ಆಗಬೇಕು ಶತ್ರುಗಳ ಅಟ್ಯಾಕ್ ಆದರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಬರ್ಬೋದು. ಇನ್ನು ಸರಸ್ವತಿ ಮಾಲ್ ಅಲ್ಲೂ ಫ್ರೀ ಆಗಿದೆ, ಅದು ಯಾರಿಗೆ ಬೇಕಾದ್ರೂ ಆ್ಯಕ್ಸೆಸ್ ಇದೆ. ಒಳಗಡೆ ಓದೋರೆಲ್ಲ ಅಲ್ಲಿ ಬುಕ್ಸ್ ಎಲ್ಲ ಇಟ್ಟಿರ್ತಾರೆ, ಅದನ್ನ ಕೂತ್ಕೊಂಡು ಓದ್ಬೋದು ನೀವು.
ಓವರಾಲ್ ಇದನ್ನೆಲ್ಲ ನೋಡಲಿಕ್ಕೆ ನನ್ನ ಪ್ರಕಾರ ಒಂದು ಅರ್ಧ ದಿನ ಬೇಕಾಗುತ್ತೆ. ನೀವು ಬೆಳಗ್ಗೆ ಒಂದು 9 ಗಂಟೆ 9:30 ಹೋದರೆ ನಿಮಗೆ ಮಧ್ಯಾಹ್ನ 1 ಗಂಟೆವರೆಗೂ ನೋಡಬೇಕಾಗುತ್ತೆ, ಅಥವಾ ಮಧ್ಯಾಹ್ನ ಟೈಮು 3:30-4 ಗಂಟೆಗೆ ನೀವು ಏನು ಅದು ಓಪನ್ ಆಗುತ್ತೆ ಅವಾಗ ಹೋದರೆ ಸಂಜೆವರೆಗೂ ನೀವು ನೋಡ್ಕೊಂಬರ್ಬೋದು. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಮಕ್ಳುಗಳು ಆಟ ಆಡಲಿಕ್ಕೆ ಎಲ್ಲ ಜಾಗ ಚೆನ್ನಾಗಿದೆ. ಸೊ ಪಾರ್ಕಿಂಗು ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದರೆ ನೀವು ಅದನ್ನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.